ಕಾಮಿಡಿ ಕಿಲಾಡಿ ಮಳೆನೂರು ಮನು ವಿರುದ್ಧದ ಅತ್ಯಾಚಾರ ಪ್ರಕರಣ ಸಂಬಂಧ ಆರೋಪಿಯನ್ನ ಸ್ಥಳ ಮಹಜರಿಗಾಗಿ ಕರೆತರಲಾಗಿತ್ತು. ಸಂತ್ರಸ್ತೆ ವಾಸವಿದ್ದ ಬಾಡಿಗೆ ಮನೆಯಲ್ಲಿ ಸ್ಥಳ ಮಹಜರನ್ನ ಮಾಡಲಾಗಿದೆ. ಕಾಮಾಖ್ಯ ಬಳಿಯ ಮನೆಯಲ್ಲಿ ವಾಸವಿದ್ದಂತಹ ಸಂತ್ರಸ್ತೆ ನಾಗರಬಾವಿ ಬಳಿಯ ನಿವಾಸದಲ್ಲಿ ಇವತ್ತು ಸ್ಥಳ ಮಹಜರಿಗಾಗಿ ಆರೋಪಿಯನ್ನ ಕರೆತಂದಿದ್ದಾರೆ. ಅನ್ನಪೂರ್ಣೇಶ್ವರ ನಗರ ಪೊಲೀಸರಿಂದ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸಲಾಗಿದೆ. ಸೊ ಆಕೆ ಆರೋಪ ಸಂಬಂಧ ಸಿಸಿಟಿವಿ ಫುಟೇಜ್ಗಳ ಲಭ್ಯತೆ ಇದೆಯಾ ಅದನ್ನು ಕೂಡ ಚೆಕ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಸ್ಥಳ ಮಹಜರು ಆ ಯುವತಿ ಇದ್ದಂತಹ ಮನೆಗೆ ಬಂದು ಆ ದಿನ ನನ್ನ ಮೇಲೆ ಅತ್ಯಾಚಾರ ಎಸಗಿ ವಿಡಿಯೋ ಮಾಡ್ಕೊಂಡು ಹೋಗಿದ್ದ ಮನು ಅಂತ ಆಕೆ ಆರೋಪವನ್ನು ಮಾಡಿರೋದು. ಈ ಸಂಬಂಧಿತವಾಗಿ ಆ ಮನೆಗೆ ಹೋಗಿ ಇವತ್ತು ಮಹಜರನ್ನ ಮಾಡಲಾಗ್ತಾ ಇದೆ. ಅಲ್ಲಿರುವಂತಹ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಅದನ್ನು FSLಗೆ ಕೊಟ್ಟು ಅದಾದ ನಂತರದಲ್ಲಿ ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎವಿಡೆನ್ಸ್ಗಳನ್ನು ಕಲೆ ಹಾಕುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಸಹ ಕಲಾವಿದೆ ಮೇಲೆ ಆರೋಪಿ ಮನು ಅತ್ಯಾಚಾರ ಪ್ರಕರಣ ಸಂತ್ರಸ್ತ ಯುವತಿ ಸ್ಥಳ ಮಹಜರು ಮುಗಿಸಿದ್ದಾರೆ. AP ನಗರ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಶಿವಮೊಗ್ಗದ ಶಿಕಾರಿಪುರ ಲಾಡ್ಜ್ನಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗಿದೆ. ಮಯೂರ ಲಾಡ್ಜ್ನಲ್ಲಿ ಮಹಜರು ಕಾರ್ಯ ಮುಗಿಸಿದ್ದಾರೆ ಪೊಲೀಸರು. ಶಿವಮೊಗ್ಗದಿಂದ ಸಂತ್ರಸ್ತೆಯನ್ನ ಬೆಂಗಳೂರಿಗೆ ಕರ್ಕೊಂಡು ಕೂಡ ಬರ್ತಾ ಇದ್ದಾರೆ ಖಾಕಿ ಪಡೆ. ಶಿವಮೊಗ್ಗದ ಕಾರ್ಯಕ್ರಮದ ಸಲುವಾಗಿ ಆತ ನನ್ನನ್ನು ಕರೆದುಕೊಂಡು ಹೋಗಿದ್ದ. ಅದಾದ ನಂತರದಲ್ಲಿ ಹೋಟೆಲ್ನ ಲಾಡ್ಜ್ನಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಗಿತ್ತು ಅಂತ ಆಕೆ ಹೇಳಿಕೊಂಡಿದ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಎರಡೂ ಕಡೆಗಳಲ್ಲೂ ಕೂಡ ಮಹಜರು ಕಾರ್ಯವನ್ನ ನಡೆಸಲಾಗಿದೆ. ಸೊ ಉಳಿದಂತೆ ಅಲ್ಲಿ ಸಿಕ್ಕಂತಹ ಕೆಲವೊಂದಷ್ಟು ವಸ್ತುಗಳನ್ನ ಈಗ FSLಗೆ ಕಳಿಸುವಂತಹ ಕೆಲಸಗಳಾಗುತ್ತಾ? ಮುಂದಿನ ಪ್ರಕ್ರಿಯೆ ಏನು? ಖಂಡಿತವಾಗಿಯೂ ಸಹ ಕಲಾವಿದೆ ಮೇಲೆ ಅತ್ಯಾಚಾರ ಮಾಡಿದ ಆರೋಪದ ಮೇಲೆ ಬಂಧನವಾಗಿರುವಂತಹ ಮಳೆನೂರು ಮನು ಅವರನ್ನ ಈಗಾಗಲೇ ಬೆಂಗಳೂರಿನ ಹಲವು ಸ್ಥಳಗಳಲ್ಲಿ ಮಹಜರ್ ಪ್ರಕ್ರಿಯೆಯನ್ನು ಮಾಡಿ ಮುಗಿಸಿರುವಂಥದ್ದು. ಇದರ ಜೊತೆಗೆ ಸಂತ್ರಸ್ತ ಯುವತಿ ಮಾಡಿದ್ದಂತಹ ಆರೋಪದ ಆಧಾರದ ಮೇಲೆ ಶಿವಮೊಗ್ಗದಲ್ಲಿರುವಂತಹ ಶಿಕಾರಿಪುರದ ಒಂದು ಲಾಡ್ಜ್ನಲ್ಲಿ ಕೂಡ ಪೊಲೀಸರು ಮಹಜರ್ ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಯಾಕಂದ್ರೆ ಕಳೆದ 2-3 ವರ್ಷಗಳ ಹಿಂದೆ ಮನು ಏನಿದ್ದಾನೆ ಒಂದು ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಶಿಕಾರಿಪುರದ ಮಯೂರ ಲಾಡ್ಜ್ ಅಲ್ಲಿ ರೂಮ್ ಅನ್ನ ಮಾಡಿದ್ರು ಅನ್ನುವಂಥ ಮಾಹಿತಿಯನ್ನ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಹಾಗಾಗಿ ಕೃತ್ಯ ನಡೆದಂತ ಸ್ಥಳ ಶಿವಮೊಗ್ಗದ ಶಿಕಾರಿಪುರದ ಕೂಡ ಸಂತ್ರಸ್ತ ಯುವತಿಗೆ ಕರೆದುಕೊಂಡು ಹೋಗಿ ಈಗ ಸ್ಪಾಟ್ ಮಹಜರ್ ಮಾಡಿ ಮುಗಿಸ್ಕೊಂಡು ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಆ ಸಂತ್ರಸ್ತ ಯುವತಿ ಆರೋಪಿಯ ಮೇಲೆ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವ ಕೆಲಸವನ್ನ ಈಗಾಗಲೇ AP ನಗರ ಪೊಲೀಸರು ಮಾಡ್ತಾ ಇರುವಂಥದ್ದು. ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕಲೆ ಹಾಕಲಿಕ್ಕೆ ಇವತ್ತು ಸಂತ್ರಸ್ತ ಯುವತಿಯನ್ನ ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಶಿವಮೊಗ್ಗದ ಶಿಕಾರಿಪುರದಲ್ಲಿರುವಂತಹ ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಸ್ಪಾಟ್ ಮಹಜರ್ ಅನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ದಿವ್ಯಾ, ಓಕೆ, ಇಬ್ರು ಕೂಡ ತಮ್ಮ ಬಳಿ ಬಹಳಷ್ಟು ಎವಿಡೆನ್ಸ್ಗಳಿದೆ ಅಂತ ಹೇಳ್ತಾ ಇದ್ರು. ನೋಡೋಣ ಏನ್ ಮಾಡ್ತಾರೆ ಪೊಲೀಸರು. ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ.